ಬೆಂಗಳೂರು ವಿಚಾರದಲ್ಲಿ ಇದು ಐಟಿ ಕಂಪನಿ ದಿಗ್ಗಜರುಗಳೆಲ್ಲ ಇದು ಬೆಂಗಳೂರು ಸರಿ ಇಲ್ಲ ಗುಂಡಿ ಮಯ ಅಂತೇಳಿ ಲೇವಡಿ ಮಾಡ್ತಾರೆ. ಅದು ರಾಜಕೀಯ ಬಣ್ಣ ಸಿರಿ ಇಡೀ ದೇಶದಲ್ಲಿ ಎಲ್ಲ ಮಹಾನಗರಗಳಲ್ಲೂ ಕೂಡ ಇದಿರುವಂಥ ಸಮಸ್ಯೆ. ಬೆಂಗಳೂರಿಗೇನು ವಿಶೇಷವಾಗಿರುವಂಥ ಸಮಸ್ಯೆ ಅಲ್ಲ. ಬಟ್ ಆದರೆ ಅದೊಂದು ಸವಾಲು. ಪ್ರತಿ ಸಲ ಬೆಂಗಳೂರು ಅಂತ ದೊಡ್ಡ ಸಿಟಿಲಿ ಇಷ್ಟೊಂದು ಜನ ಬರ್ತಿರ್ತಾರೆ, ಇಷ್ಟೊಂದು ವೆಹಿಕಲ್ಸ್ ಇರ್ತವೆ, ಮತ್ತು ಇಂಡಸ್ಟ್ರೀಸ್ಗಳು ಅಷ್ಟೊಂದು ಇರುತ್ತೆ. ಸೊ ಹಾಗಾಗಿದ್ದಾಗ ನಾವು ಪ್ರತಿ ಬಾರಿ ಅದನ್ನು ಸರಿ ಮಾಡ್ತಾ ಇರಬೇಕಾಗುತ್ತೆ. ರೋಡ್ಗಳನ್ನ ಒಳ್ಳೊಳ್ಳೆ ರಸ್ತೆಗಳನ್ನ ಮತ್ತೆ ಮಾಡ್ತಾ ಇರ್ಬೇಕು. ನೀವು ಹಾಕಿದ ರಸ್ತೆ ಮತ್ತೆ 20-25 ವರ್ಷ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಲೋಡ್ ಜಾಸ್ತಿ ಆಗಿದ್ದಾಗ ಬೇಗನೆ ಅದು ಹಾಳಾಗುತ್ತೆ. ಸೊ ಅದೊಂಥರ ನಿರಂತರವಾದಂಥ ಪ್ರಕ್ರಿಯೆ, ಅದನ್ನು ಮಾಡ್ತಾನೆ ಇರಬೇಕು. ನಮ್ಮ ಸರ್ಕಾರ ಅದನ್ನು ಬದ್ಧವಾಗಿದೆ. ಇವಾಗ IT ಇಂಡಸ್ಟ್ರೀಸ್ ಅವರು ಒಂದಷ್ಟು ಜನ ಕನಸನ್ನು ತೋರಿಸಿದ್ದಾರೆ, ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ. ಮತ್ತು ಈಗಾಗಲೇ ಮುಖ್ಯಮಂತ್ರಿಗಳು 1000 ಕೋಟಿ ಅದನ್ನು ಬಿಡುಗಡೆ ಮಾಡಿದ್ದಾರೆ, ರಸ್ತೆಗಳನ್ನು ರಿಪೇರಿ ಮಾಡಬೇಕು ಅಂತ ಹೇಳಿ. ಮತ್ತು ತಾವೇ ಖುದ್ದಾಗಿ ಹೋಗಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಮತ್ತಿನ್ನೊಂದು ಸರಿ ಹೋಗಿ ಏನು ಲಾಸ್ಟ್ ಟೈಮು ಸಿಟಿ ರೌಂಡ್ಸ್ ಮಾಡಿ ಅವರು ಆದೇಶಗಳನ್ನು ಕೊಟ್ಟಿದ್ರು, ಅದು ಪಾಲನೆ ಆಗಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಮತ್ತೊಮ್ಮೆ ಸಿಟಿ ರೌಂಡ್ಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ನಮ್ಮ ಬೆಂಗಳೂರು ಸಚಿವರಾದಂಥ ಮುಖ್ಯಮಂತ್ರಿಗಳಾದಂಥ DCM ಅವರು ಕೂಡ ಈಗಾಗಲೇ ಸುಮಾರು 5,000 ಗುಂಡಿಗಳನ್ನು ಈಗಾಗಲೇ ಮುಚ್ಚಿದ್ದೀವಿ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಸರ್ಕಾರ ಏನು ಮಾಡಬೇಕು ಅದನ್ನೆಲ್ಲ ಮಾಡುತ್ತೆ. ಬಟ್ ಆದರೆ ಏನಪ್ಪ ಅಂತಂತಂದರೆ ಇಂಡಸ್ಟ್ರಿಯಲಿಸ್ಟ್ಗಳು ಟೀಕೆ ಮಾಡಲಿ, ಸರ್ಕಾರನ ಎಚ್ಚರ ಮಾಡುವಂಥ ಕೆಲಸ ಮಾಡಲಿ. ಖಂಡಿತ ಅವ್ರಿಗೆ ಹಕ್ಕಿದೆ, ಅದು ಮಾಡಲೇಬೇಕು ಕೂಡ ಪ್ರತಿಯೊಬ್ಬ ಸಿಟಿಸನ್ಸ್ ಕೂಡ. ಆದರೆ ಕೆಲವರು ಹಿಪೋಕ್ರೇಟ್ಸ್ ಇರ್ತಾರೆ. ಕೆಲವರು ಏನು ಮಾಡ್ತಾರೆ, BJP ಸರ್ಕಾರ ಏನು ತಪ್ಪು ಮಾಡಿದ್ರು ಕಣ್ಮುಚ್ಕೊಂಡು ಕೂತಿರ್ತಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಿದ್ರು ಕೂಡ ಸಣ್ಣ ಪುಟ್ಟ ತಪ್ಪುಗಳು ಆಗಿದ ತಕ್ಷಣ ಅದನ್ನು ದೊಡ್ಡದಾಗಿ ಬಿಂಬಿಸೋಕೆ ಮಾಡ್ತಾರೆ, ಅಪಪ್ರಚಾರ ಮಾಡೋದು ಪ್ರಯತ್ನ ಮಾಡ್ತಾರೆ. ಅದನ್ನು ಕಾಲ್ ಔಟ್ ಮಾಡ್ತೀವಿ ಅಷ್ಟೇ. ಈಗಾಗಲೇ ಎಷ್ಟೊಂದು ಸರಿ ಹೇಳಿದ್ದಾರೆ, ತಂದೆಯವರು ಮುಖ್ಯಮಂತ್ರಿ ಆಗಿರೋ ತನಕ ನನ್ನನ್ನು ಮಂತ್ರಿ ಮಾಡಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ನಾನು ಕೂಡ ಅದನ್ನೇ ಹೇಳಿದ್ದೀನಿ ಮೀಡಿಯಾದ ಮುಂದೆ. ಸೊ ಮತ್ತೆ ಮೈಸೂರಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ನಗರದ ಮಧ್ಯಭಾಗದಲ್ಲಿ ಕೊಲೆ ದರೋಡೆಗಳಾಗ್ತಾ ಇದಾವೆ, ಜೊತೆಗೆ ಪೊಲೀಸರ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಲಕ್ಷ ಕೋಟಿ ಈಗಾಗಲೇ ಹೇಳಿದ್ನಲ್ರಿ. ಯಾರು ಆರೋಪ ಮಾಡಿರೋದು? ಒಬ್ಬರೇ ಪ್ರತಾಪ ಸಿಂಹ, ವಿಶ್ವನಾಥ್ ಅವರು ಬಿಡಿ, ಅವ್ರಿಗೂ ಅಷ್ಟೇ ರಾಜಕೀಯವಾಗಿ ಪ್ರಸ್ತುತವಾಗಿರ್ಬೇಕು ಅಂತ ಹೇಳ್ತಾರೆ. ಅವರು ಪ್ರತಿಯೊಂದು ಪಕ್ಷಕ್ಕೂ ಹೋಗ್ತಾರೆ, ಆಯಾ ಪಕ್ಷದಲ್ಲಿ ಅವ್ರ ಕೆಲಸ ಆದಾಗ ಸುಮ್ಮನೆ ಇರ್ತಾರೆ, ಆಗದೆ ಇದ್ದಾಗ ಈ ರೀತಿ ಆರೋಪಗಳನ್ನು ಮಾಡ್ತಾರೆ. ಆ ರೀತಿ ಯಾವುದೂ ಆಗ್ತಿಲ್ಲ. ಪೊಲೀಸ್ನವ್ರದ್ದು ಏನು ಟ್ರಾನ್ಸ್ಫರ್ ಆಗಬೇಕು ಅದು ರೂಲ್ಸ್ ಪ್ರಕಾರನೇ ಆಗ್ತವೆ. ಮತ್ತು ಮುಖ್ಯವಾಗಿ ಒಂದೊಂದ್ಸರಿ MLAಗಳನ್ನ ಕೇಳ್ತೀವಿ, ಯಾರಾದರೂ ನಿಮಗೆ ಒಳ್ಳೆ ಅಧಿಕಾರಿ ಬೇಕಾ ಅಥವಾ ಈಗಿರುವ ಅಧಿಕಾರಿ ನಿಮಗೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ಸಿದ್ರೆ ಬದಲಾವಣೆ ಮಾಡಬೇಕಾ ಅಂತೇಳಿ. ಸೊ ಹಾಗಾಗಿ ಆಯಾ MLAಗಳ ಒಂದು ಏನು ಅಭಿಪ್ರಾಯ ತೆಗೆದುಕೊಂಡು ಅದರಂತೆಯೇ ಕೆಲಸ ಮಾಡ್ತಿದ್ರು ಹೊರತು ರೂಲ್ಸ್ ಪ್ರಕಾರ ಟ್ರಾನ್ಸ್ಫರ್ ಆಗ್ತಿದೆ ಹೊರತು ಯಾರು ದುಡ್ಡಿಸ್ಕೊಂಡು ಟ್ರಾನ್ಸ್ಫರ್. ಈ ಪ್ರಶ್ನೆಗಳು ಉಟ್ಕೊಂಡಿರೋದು ಈಗ ಮೊನ್ನೆ ಒಂದು ಬಾಲಕಿ ಅತ್ಯಾಚಾರ ಅಫ್ಕೋರ್ಸ್ ಅದೊಂದು ಬಹಳ ದುರದೃಷ್ಟಕರವಾದಂಥ ಘಟನೆ. ಪೊಲೀಸ್ ಅವರು ಅದನ್ನು ಬಹಳ ಎಚ್ಚರಿಕೆಯಿಂದ ಅದನ್ನೆಲ್ಲ ಆಗದಿರೋಂಗೆ ನೋಡ್ಕೋಬೇಕು. ಬಟ್ ತಪ್ಪಾಗಿದೆ, ತಪ್ಪಿಲ್ಲ ಅಂತಲ್ಲ. ಬಟ್ ಇಂಥ ತಪ್ಪುಗಳು ಕಳೆದ ಬಾರಿನೂ ಆಗಿತ್ತಲ್ಲ. ನಾನು MLA ಆಗಿದ್ದಾಗ ಚಾಮುಂಡೇಶ್ವರಿ ಬೆಟ್ಟದ ತಪ್ಪಲಿನಲ್ಲಿ ಆವಾಗ ಬೇರೆ ರಾಜ್ಯದವರು ಬಂದು ಪಾಪ ಒಬ್ಬ ಕಾಲೇಜ್ ವಿದ್ಯಾರ್ಥಿನಿಯನ್ನ ಮಾಡಿದ್ರು, ಆಗಲೂ ದೊಡ್ಡ ಸುದ್ದಿ ಆಗಿತ್ತು. ಸೊ ಆವಾಗ್ಲೂ ಹಾಗಾದ್ರೆ ಇವರೆಲ್ಲ ಪೊಲೀಸ್ ಅವ್ರಿಗೆ ಲಂಚ ತಗೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಅವಾಗ ನಾವು ಆ ರೀತಿ ಟೀಕೆ ಮಾಡಿದ್ರು, ಇಲ್ಲ. ಬಟ್ ಇವರೆಲ್ಲರಿಗೂ ರಾಜಕೀಯ ಮಾಡ್ತಾರೆ. ನಿನ್ನೆ ಮುಖ್ಯಮಂತ್ರಿಗಳು ಬಂದಾಗ ಈ ವಿಷಯ ಚರ್ಚೆ ಆಯಿತು. ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ, ಈ ರೀತಿ ಪರಿಹಾರ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ತಮ್ಮ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದನೇ ಪರಿಹಾರ ಕೊಡ್ತೀನಿ ಅಂತ ಹೇಳಿ ನನಗೆ ಹೇಳಿದ್ದಾರೆ. ಆದಷ್ಟು ಬೇಗ ಕೊಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.